ಸಣ್ಣದು 4 ಟೊಮೊಟೊ ತೊಗೊಂಡಿದ್ದೀನಿ. ಧನಿಯಾ ಕಾಳು, ಸೋಂಪು, ಶುಂಠಿ, ಬೆಳ್ಳುಳ್ಳಿ, ತೆಂಗಿನಕಾಯಿ, ಪಲಾವ್ ಎಲೆ, ಚಕ್ಕೆ, ಮೊಗ್ಗು, ಲವಂಗ, ಸ್ವಲ್ಪ ಅರಿಶಿನ, 5 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದಿಷ್ಟನ್ನು ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊತೀನಿ. ಮೊದಲಿಗೆ ಇಲ್ಲಿ ಒಂದು ಚಿಕ್ಕದು ಸೌತೆಕಾಯಿ ತೊಗೊಂಡಿದ್ದೀನಿ, ಸಿಪ್ಪೆ ತೆಗೆದಿದ್ದೀನಿ, ತಿರುಳನ್ನು ಸಮೇತ ಹಾಕಿದ್ದೀನಿ. ಇಲ್ಲಿ ಕ್ಯಾರೆಟು, ಬೀಟ್ರೂಟು, ಸ್ವಲ್ಪ ಉಪ್ಪು, ಈ ಮೂರನ್ನು ಜ್ಯೂಸ್ ಮಾಡ್ಕೊತೀನಿ. ನೀರು ಹಾಕಿ ಸ್ವಲ್ಪ ಸಣ್ಣಗೆ ರುಬ್ಕೊತೀನಿ. ಆದಮೇಲೆ ಸೋಸ್ಕೊತೀನಿ. ಸ್ಟವ್ ಆನ್ ಮಾಡಿ ಕುಕ್ಕರ್ ಪಾತ್ರೆಗೆ ಒಂದು 4 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಇವಾಗ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಮೆಂತ್ಯ ಹಾಕ್ತಾಯಿದ್ದೀನಿ. ಇದೆಲ್ಲ ಸ್ವಲ್ಪ ಚಟಪಟ ಅಂತ ಸಿಡಿಲಿ. ಇವಾಗ ಒಂದು ಈರುಳ್ಳಿ, ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ಕ್ಯಾರೆಟು, ಬೀನ್ಸು, ಗೆಡ್ಡೆಕೋಸು ಹಾಕ್ತಾಯಿದ್ದೀನಿ. ತರಕಾರಿಗಳು ನಮ್ಮ ಇಷ್ಟ, ಯಾವ್ದು ಬೇಕಾದ್ರೂ ಹಾಕ್ಕೋಬೋದು. ಬೇಕಾದರೆ ಆಲೂಗಡ್ಡೆ ಒಂದೇ ಹಾಕ್ಬೋದು, ಸೊಪ್ಪು ಒಂದೇ ಹಾಕ್ಬೋದು. ನಾನು ಕ್ಯಾರೆಟು, ಬೀನ್ಸು, ಗೆಡ್ಡೆಕೋಸು ಹಾಕ್ತಾಯಿದ್ದೀನಿ. ಸ್ವಲ್ಪ ಹಸಿ ಅವರೆಕಾಳು, ಮುಸ್ಕಿನ ಜೋಳ ಹಾಕ್ತಾಯಿದ್ದೀನಿ. ಸ್ವಲ್ಪ ಇದು ಫ್ರೈ ಆಗಲಿ. ಇವಾಗ ರುಬ್ಕೊಂಡಿದ್ಮೇಲೆ ಆ ಪೇಸ್ಟ್ ಹಾಕ್ತೀನಿ, ಉಪ್ಪು ಹಾಕ್ತೀನಿ. ಇವಾಗ ರುಬ್ಕೊಂಡಿರೋ ಪೇಸ್ಟ್ ಹಾಕ್ತೀನಿ. ಮೇಜರಿಂಗ್ ಕಪ್ಪಲ್ಲಿ ಅರ್ಧ ಕಪ್ಪು ಸೋನಾ ಮೊಸರು ನೆನೆಸಿದ್ದೀನಿ. ನೀರು 2 ಹಾಕಿದ್ದೀನಿ. 1 ಅಕ್ಕಿಗೆ 2 ನೀರು ಥರ ನೀರು ಮಾತ್ರ ಹಾಕ್ತೀನಿ. ಇದು ಸ್ವಲ್ಪ ಚೆನ್ನಾಗಿ ಕುದಿ ಬರಲಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ನೀರು ಕುದಿಯೋ ಸ್ಟೇಜಲ್ಲಿ ಅಕ್ಕಿ ಹಾಕಬೇಕು. ಅಕ್ಕಿ ಹಾಕಿಬಿಟ್ಟು ಮುಚ್ಚಳ ಮುಚ್ಚಿ 2 ವಿಷಲ್ ತಗೊಳ್ತೀನಿ. ಇಲ್ಲಿ ಸೌತೆಕಾಯಿ ದೊಡ್ಡ ತುರಿಲಿ ತುರ್ಕೊಂಡಿದ್ದೀನಿ. ನೀವು ಕಟ್ ಮಾಡಬೇಕಾದ್ರೂ ಹಾಕ್ಕೋಬೋದು. ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಶುಂಠಿ, ತೆಂಗಿನಕಾಯಿ, ಉಪ್ಪು, ಜೀರಿಗೆ ತೊಗೊಂಡಿದ್ದೀನಿ. ಇದಿಷ್ಟನ್ನು ಸ್ವಲ್ಪ ಮೊಸರು ಹಾಕ್ಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊತೀನಿ. ಇದಿಷ್ಟು ಪದಾರ್ಥ ರುಬ್ಬಿಟ್ಟು ಸೌತೆಕಾಯಿಗೆ ಹಾಕ್ತೀನಿ. ಮೊಸರು ಹಾಕಿ ರುಬ್ಬಬೇಕು. ರಾಯಿತ ಮಾಡ್ಕೊಳ್ಳೋಣ. ಇವಾಗ ರುಬ್ಕೊಂಡು ರಾಯಿತ ಮೊಸರಲ್ಲಿ ರುಬ್ಬಿ ರೆಡಿ ಮಾಡ್ಕೊಂಡಿದ್ದೀನಿ. ಇದು ಚಟ್ನಿ ಥರ ಇರುತ್ತೆ. ಒಮ್ಮೆ ಮಿಸ್ ಮಾಡದೆ ಮಾಡ್ಕೊಂಡು ನೋಡಿ. ಸೌತೆಕಾಯಿ ಬಾಯಿಗೆ ಸಿಗ್ತಾ ಇರುತ್ತೆ. ಈ ಪಲಾವ್ ಜೊತೆ ಈ ಥರ ರಾಯಿತ ಒಮ್ಮೆ ಮಾಡಿ ನೋಡಿ. ಕುಕ್ಕರ್ ತಣ್ಣಗಾಗಿದೆ, ಮುಚ್ಚಳ ತೆಗಿಯೋಣ. ಕೆಳಗಡೆಯಿಂದ ಒಂದು ಸಲ ಎಲ್ಲ ಮಿಕ್ಸ್ ಮಾಡೋಣ. ನೋಡಿ ಎಷ್ಟು ಉದ್ರಾಗಿ ಬಂದಿದೆ. ಈ ರೀತಿ ಪಲಾವು ಒಂದು ಸಲ ನೀವು ಮಾಡ್ಕೊಂಡು ನೋಡಿ. ಇದು ಸೌತೆಕಾಯಿ ಇದು ಮೊಸರು ಬಜ್ಜಿ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಇದನ್ನು ಮಾಡಿ ನೋಡಿ. ಇವಾಗ ಸರ್ವ್ ಮಾಡಿ ನೋಡಿ. ಈ ರೀತಿ ಸರ್ವ್ ಮಾಡಿಕೊಡಿ. ಯಾವ ತರಕಾರಿ ಬೇಕಾದ್ರೆ ಹಾಕ್ಬಿಟ್ಟು ಈ ರೀತಿ ಪಲಾವ್ ಮಾಡಿ ಮೊಸರು ಬಜ್ಜಿ ಮಾಡ್ಕೊಳ್ಳಿ.